ತಿರುಗಿಸಿ ನನ್ನ ಕೈಯೇ ನೋವು ಬಂತು. ಏನು ಫೇವ್ರೇಟಾ ನಿಂಗೆ? ನೋಡಿ ನಾನು ಮಾಡ್ತಾ ಇರೋ ಅಡುಗೆ ಸ್ಮೆಲ್ಗೆ ನಮ್ಮ ಅತ್ತಿಗೆ ಎದ್ದು ಬಂದರು. ಇದೆ ಮಗ್ನೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಪೆಷಲ್ ಆಗಿ ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ. ನಮ್ಮ ಮೋಹಿತಾ ತುಂಬ ದಿನದಿಂದ ಸ್ವೀಟ್ ಏನಾದರೂ ಮಾಡಿ ಮನೇಲಿ ಅಂತ ಕೇಳ್ತಾ ಇದ್ಲು. ಸೊ ಅವಳು ಸ್ಕೂಲ್ಗೆ ಹೋಗಿದ್ದಾಳೆ. ಅವಳು ಬರೋ ಅಷ್ಟರಲ್ಲಿ ಸ್ವೀಟ್ ರೆಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಬೇಗ ಆಗೋ ಅಂಥದ್ದು ಮತ್ತು ಸಮ್ಮರಲ್ಲಿ ಹೀಟು ಸಹ ಕಮ್ಮಿ ಆಗೋ ಹಾಗೆ ಹೆಸರುಬೇಳೆ ಹಲ್ವಾ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು, ಒಂದು 10 ಮಿನಿಟ್ಸಲ್ಲಿ ಆಗುತ್ತೆ ರೆಸಿಪಿ. ಇನ್ನೇನು ನಮ್ಮ ಮೋಹಿತ ಸ್ಕೂಲಿಂದ ಬರ್ತಾಳೆ. ಸೊ ಅವಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ರೆಸಿಪಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಮಿಕ್ಕಿದ್ದಿಬ್ಬರು ಮಕ್ಕಳು ಮಲ್ಕೊಂಬಿಟ್ಟಿದ್ದಾರೆ. ಸೊ ಫ್ರೀ ಸಿಕ್ಕಿದೆ, ಫ್ರೀ ಟೈಮು. ಹೆಸರುಬೇಳೆ ನಮ್ಮ ಅತ್ತಿಗೆ ಆಲ್ರೆಡಿ ಹುರಿದು ಇಟ್ಬಿಟ್ಟಿದ್ದಾರೆ. ತೊಳೆದು ಹುರಿದಿಟ್ಟಿರೋದು ಇದು ಹೆಸರುಬೇಳೆ, ಗೋಲ್ಡನ್ ಕಲರ್ ಬರೋ ಹಾಗೆ. ಇದು ಚಿರೋಟಿ ರವೆ, ಕಡಲೆ ಹಸಿಟ್ಟು, ಗೋಡಂಬಿ, ದ್ರಾಕ್ಷಿ. ಇಲ್ಲಿ ಸಕ್ಕರೆ ಕರಗ್ಸೋದಕ್ಕೆ ಇಟ್ಟಿದ್ದೀನಿ, ಏಲಕ್ಕಿ, ಕೇಸರಿ ಪೌಡ್ರೆಲ್ಲ ಹಾಕಿಬಿಟ್ಟು. ಸೊ ಇವಾಗ ಹೆಸರುಬೇಳೆನ ಪೌಡ್ರ್ ಮಾಡ್ಕೊಳ್ಳೋಣ. ಫೈನ್ ಪೌಡ್ರ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು 10 ಮಿನಿಟ್ಸಲ್ಲಿ ಹೆಸರುಬೇಳೆ ಹಲ್ವಾ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ. ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಳೋದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡು ಈ ರೆಸಿಪಿನ ಒಂದು ರೆಸ್ಟೋರೆಂಟಲ್ಲಿ ತಿಂದಿದ್ದೆ. ರೆಸ್ಟೋರೆಂಟಲ್ಲಿ ತಿಂದು ಮತ್ತೆ ಒಂದು ಸರಿ ಮನೆಗೆ ಬಂದು ನನ್ನ ಹಸ್ಬೆಂಡ್ಗೆ ಮಾಡಿಕೊಟ್ಟಿದ್ದೆ. ನನ್ನ ಹಸ್ಬೆಂಡ್ಗೆ, ನನ್ನ ಮಗಗೆ ಮಾಡಿಕೊಟ್ಟಿದ್ದೆ. ಅವಾಗ ತುಂಬ ಇಷ್ಟಪಟ್ಟಿದ್ದರು. ನಮ್ಮಮ್ಮ ಮನೇಲಿ ನಾನು ಫಸ್ಟ್ ಟೈಮ್ ಈ ರೆಸಿಪಿ ಮಾಡ್ತಾ ಇರೋದು. ನೋಡಬೇಕು ಎಲ್ಲರಿಗೂ ಇಷ್ಟ ಆಗುತ್ತಾ ಇಲ್ವಾ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಚಿರೋಟಿ ರವೆ ಹಾಕಬೇಕು. ಚಿರೋಟಿ ರವೆ ಫುಲ್ ಕಲರ್ ಬರೋವರೆಗೂ ಸ್ವಲ್ಪ ಲೈಟಾಗಿ, ಬೇಗ ರೋಸ್ಟ್ ಆಗಿಬಿಡುತ್ತೆ, ಕೈ ಆಡಿಸ್ತಾ ಇರಬೇಕು. ಆಮೇಲೆ 1 ಸ್ಪೂನ್ ಕಡಲೆ ಹಸಿಟ್ಟು, ನೋಡಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಂಥ ಇದನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆಲ್ರೆಡಿ ಹೆಸರುಬೇಳೆ ರೋಸ್ಟ್ ಆಗಿದೆ, ಜಾಸ್ತಿ ಏನು ರೋಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ ಹೆಸರುಬೇಳೆ ಎಲ್ಲ ಗಮ್ ಅಂತಿದೆ. ನೋಡಿ ನಾನು ಮಾಡ್ತಾ ಇರೋ ಅಡುಗೆ ಸ್ಮೆಲ್ಗೆ ನಮ್ಮ ಅತ್ತಿಗೆ ಎದ್ದು ಬಂದರು. ಇಲ್ಲ, ಇದು ಸಕ್ಕರೆ ನೀರು ಹಾಕ್ಬೇಕು ಅದಕ್ಕೆ. ಇದೇನಿದೆ ಹೆಸರುಬೇಳೆ. ಈಗ ಇದಕ್ಕೆ ಕೈಯಾಡಿಸ್ಬೇಕು, ತಳ ಹಿಡಿದು ಹೋಗ್ಬಿಡುತ್ತೆ ನೋಡಿ. ಅದಕ್ಕೆ ಗಟ್ಟಿ ಆಗುತ್ತೆ ಗಟ್ಟಿ. ನಮ್ಮ ಅತ್ತಿಗೆ ಕೈ ಹಾಕಿಲ್ಲ ಅಂದರೆ ಅಡುಗೆ ರೆಡಿ ಆಗಲ್ಲ ಬೇಗ. ಹಲ್ವಾ ಕುದೀತಿದೆ, ಇದನ್ನು ತಿಕ್ಕಾಗುತ್ತೆ ಫುಲ್ಲು ಕುದ್ದು. ಮಧ್ಯೆ ಹಲ್ವಾಗೇನು ಅಂದರೆ ತುಪ್ಪದಲ್ಲಿ ಬೇಯಿಸ್ಬೇಕು. ತುಪ್ಪದಲ್ಲಿ ಫುಲ್ಲು, ಇವಾಗ ಇನ್ನು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಮತ್ತೆ ತುಪ್ಪ ಹಾಕಬೇಕು. ಅಷ್ಟು ಇನ್ನೇನು ಹಲ್ವಾ ಆಗಿದೆ ಅನ್ನೋ ಟೈಮ್ಗೆ ತುಪ್ಪನ ಹೊರಗಡೆ ಬಿಡುತ್ತೆ, ಹಲ್ವಾ ಹೀರ್ಕೊಳಲ್ಲ. ಆವಾಗ ಹೆಸರುಬೇಳೆ ಹಲ್ವಾ ರೆಡಿ ಇದೆ ಅಂತ. ಆಲ್ಮೋಸ್ಟ್ ಕ್ಯಾರೆಟ್ ಹಲ್ವಾ ಮಾಡೋ ಥರನೇ. ತುಪ್ಪ ನೋಡ್ಬಿಟ್ಟೆ. ಜಾಮೂನ್ ಮಾಡೋಣ ಅಂದ್ಕೊಂಡೆ, ಮೋಹಿತಾ ಕೇಳಿದ್ದಕ್ಕೆ ತುಪ್ಪ ತಂದಿರೋದು ನೋಡ್ಬಿಟ್ಟು ಸರಿ ಹಲ್ವಾನೇ ಮಾಡೋಣ. ಈ ಹಲ್ವಾನ ತಿರುಗಿಸಿ ನನ್ನ ಕೈಯೇ ನೋವು ಬಂತು. ಆಲ್ಮೋಸ್ಟ್ ಆಗ್ತಿದೆ, ತಳ ಬಿಡ್ತಿದೆ ನೋಡಿ, ತಳ ಬಿಡ್ತಿದೆ. ಈ ಥರ ತಳ ಬಿಡಬೇಕು. ಇನ್ನೊಂದು ಸ್ವಲ್ಪ ಆದರೆ ಪೂರ್ತಿ ಬಿಡುತ್ತೆ. ಆವಾಗ ಹಲ್ವಾ ರೆಡಿಯಾಗಿದೆ ಅಂತ ಅರ್ಥ. ಹಲ್ವಾ ಮಾಡಬೇಕು ಅಂದರೆ ತುಂಬ ಪೇಷನ್ಸ್ ಬೇಕು. ಹಲ್ವಾ ರೆಡಿ. ನಿಮಗೆ ಅಂತ ಏನು ರೆಡಿ ಮಾಡಿದ್ದೀನಿ ನೋಡಿ. ಏನಿದು? ತಿನ್ನೋಡು ನಾಯನ, ನಾವೆಲ್ಲ ಒಟ್ಟಿಗೆ ಎಲ್ಲೋ ತಿಂದಿದ್ದೀವಿ. ಹಾಂ, ಇಬ್ರು ಒಟ್ಟಿಗೆ ತಿನ್ಲಿ ಅಂತ ನೀ ಏನೋ ಮಾಡ್ತಿದ್ದಲ್ಲ. ಅಲ್ಲ, ಏನು ಸುಮ್ಮನೆ ಹೇಳ್ತಿದಾರ? ಯಾಕೆ ನಾಗೇಂದ್ರ? ಅದು ಸ್ವೀಟ್ ಜಾಸ್ತಿ ಐತನ. ಏನಿದು ಹೇಳ್ತಿದ್ದೀವಿ ಹೇಳ ಏನ? ಅದು ಇದ್ರಲ್ಲ ಆಶಾ ಸ್ವೀಟ್ಸ್ ಅಲ್ಲ ಅಂದ್ರೆ ಹಂಗೆ. ಓ ಇದ್ಮಾ ಚೆನ್ನಾಗಿದೆ ಮಾ. ಏನು ಅಂತ ಇದು ಅಶ್ವಿಕ ಕೊಡಿ ಇಲ್ಲಿ ನೋಡಿ, ನಿಮಿಷ
ಏನ್ ತಿಂದ್ರು ಇವ್ರಿಗೆ ಏನ್ ಆಗಲ್ಲ, ತಿಂದ್ರಲ್ಲ? ಸ್ವಲ್ಪ ಮುಳ್ಳೆ ಬಂದ್ಬಿಡುತ್ತೆ. ಮುಸ್ಲಿಂ ಸ್ಮೆಲ್ಲಿಗೆ ಬಂತ ನನಗೆ. ಎಲ್ಲಿ ಎಲ್ಲಿ ಇವ್ರ ಏನಾಗಿಲ್ಲ. ಇವ್ರ ಮೂಗ್ ಹೆಂಗೆ ಅಂದ್ರೆ ತುಪ್ಪ ಜಾಸ್ತಿ ಹಾಕಿದೀನಿ ಅದಕ್ಕೆ. ಹಿಂಗೆ ಹೇಳ್ತಾರೆ ತಿಂತಾರ ನೋಡಿ ಈಗ. ಹಾ ಇಲ್ಲ ಮತ್ತೆ ಚೆನ್ನಾಗಿದೆ ತಿನ್ನು. ಇಲ್ಲ ಚೆನ್ನಾಗಿದೆ ಕೊಡು. ಈ ರಿಯಾಕ್ಷನ್ಗೆ ಕರೆಕ್ಟಾಗಿ ರಿಯಾಕ್ಷನ್ ಕೊಡಮ್ಮ. ನಿಜ ಚೆನ್ನಾಗಿದೆ. ನಮ್ಗೆ ಆಲ್ರೆಡಿ ನಮ್ಮ ಅದಕ್ಕೆ ಹೇಳಿದ್ದಾರೆ ಏನಂತ ಚೆನ್ನಾಗಿದೆ ಅಂತ. ಇಷ್ಟ ಆಯ್ತು. ರಿವ್ಯೂ ಕೊಡು, ಡೌ ಮಾಡ್ಬೇಡ. ನನ್ನ ತಮ್ಮ ಏನು ಮಾಡ್ತಾನೆ ಅಂದರೆ ನಾನು ಏನೇ ಮಾಡಿಕೊಟ್ರು ಇದೇ ಥರ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾನೆ. ಕೊಟ್ಕೊಂಡು ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ ಅಲ್ವಾ ನಯನ? ಚೆನ್ನಾಗಿದೆ ಅಕ್ಕ, ನಿಜ ಚೆನ್ನಾಗಿದೆ. ಚೆನ್ನಾಗಿದೆಯಾ ನಯನ? ಚೆನ್ನಾಗಿದೆ, taste ಸಾಕು ನಯನ, ನೀವು ಹೇಳೋದು ಏನು? ತುಪ್ಪ ನಿಂಗೆ ತುಪ್ಪ ಇಷ್ಟ ಆಗಲ್ಲ, ಅದಕ್ಕೆ ನಾಗೇಂದ್ರ ತುಪ್ಪ ಇಷ್ಟ ನನಗೆ. ಯಾಕೆ ಬಟರ್ ಚಿಕನ್ ಎಲ್ಲ ಏನಾದ್ರು ಮಾಡೋದು? ಗೀ ರೋಸ್ಟ್ ಎಲ್ಲ ಯಾವುದು ಅಂತಾನು ಮರ್ತೋಗಿದ್ಯಾ? ಹೌದು, ತಿನ್ನೋರ್ಗು ಅಲರ್ಜಿ ಮಾಡ್ಬಿಡ್ತೆ ಬಿಡ್ಮ. ನೋಡಿ ಸ್ನೇಹಿತರೆ, ನೋಡಿ ಮಾಡ್ಕೊಟ್ಟಿದ್ದು ಚಿಕನು ಸ್ವಾತಿಲ್ ತಿಂದು ಸೇಮ್ ಹಂಗೆ ಇದೆ ಅಂತ ಹೇಳಿದ್ರು. ಅದಕ್ಕೆ ಇದನ್ನು ತಿಂದಿಲ್ಲ ಅದಕ್ಕೆ ನೀವು ಪಕ್ಕ ಅಲ್ಲೊಂದ್ಸರಿ ಕರ್ಕೊಂಡು ಹೋಗ್ಬಿಟ್ಟು ಕೊಡ್ಸೋಣ. ಸೇಮ್ ಹಂಗೆ ಇದೆ ಅಂತ ಪಕ್ಕ ಅದಕ್ಕೆ ಹೇಳ್ತಾರೆ. ನಿಜ ಚೆನ್ನಾಗಿದೆ, ನಂಗಂತೂ ಇಷ್ಟ ಆಯ್ತು. ಅದಕ್ಕೆಗೂ ಇಷ್ಟ ಆಯ್ತು. ರಂಜಿತಾನು ತಿಂದ್ಬಿಟ್ಟು ಹೋದ ಚೆನ್ನಾಗಿದೆ ಅಂತ. ಸೇಮ್ ಇವನಂಗೆ ಆಡ್ದ ನಾಗೇನ್. ಆಮೇಲೆ ಇನ್ನೊಂದ್ ಸ್ವಲ್ಪ ಅಂದ್ಬಿಟ್ಟು ಹಾಕಿಸ್ಕೊಂಡು ತಿನ್ಬಿಟ್ಟು ಹೋದ. ಆಯ್ತಾ, ನಾನು ನಿಂಗೋಸ್ಕರ ಏನು ಮಾಡಿದ್ದೀನಿ ಗೊತ್ತಾ? ಏನು ಮಾಡಕ್ಕೆ ಹೇಳಿದ್ದೆ ನೀನು? ನಿಂಗೆ ಅಂತ ಸ್ಪೆಷಲ್ ಸ್ವೀಟ್ ಮಾಡಿದ್ದೀನಿ. ಏನು ಸ್ವೀಟ್ ಮಾಡಿರ್ಬೋದು? ಹೆಂಗೆ ಹೇಳ್ದೆ? ಫೇವ್ರೇಟಾ ನಿಂಗೆ? ನಂಗೆ ಗೊತ್ತಿಲ್ಲ ಮಗನೇ, ಮಾಡಿಬಿಟ್ಟಿದ್ದೀನಿ ನಾನು ಅಲ್ವಾನೇ. ಬಾ ನಿಂಗೆ ಕೊಡ್ತೀನಿ. ಶೂ ಬಿಚ್ಚು, ಫ್ರೆಶ್ ಅಪ್ ಆಗಿ ಬಾ, ಹಲ್ವಾ ಕೊಡ್ತೀನಿ. ಇವಾಗ ಬಂದಮ್ಮ ಬರಬೇಕು. ಸ್ವೀಟ್ ಮಾಡಿದ್ದೀರಿ ಮನೇಲಿ, ಎಲ್ಲ ಬರಬೇಕು, ತಿನ್ನಬೇಕು. ಅಜ್ಜಿಗೆ ಅವರಿಬ್ರಿಗೆ ತಿಂದವ್ರೆ. ತಿಂದಮ್ಮ ಆಯ್ತಾ? ತಿನ್ನು. ಹೆಂಗಿದೆ? ಚೆನ್ನಾಗಿದೆಯಾ ಅಮ್ಮ? ಚೆನ್ನಾಗಿದೆಯಮ್ಮ? ಮೋಯ್ತಾ ಮೂಡ್ಲುಗೊಂದು ಸ್ವಲ್ಪ ತಿನ್ಸು ಮಗ್ನೆ. ಬಂಗಾರ ಚೆನ್ನಾಗಿದ್ಯಾ? ನಿನ್ನಷ್ಟು ಎಂಜಾಯ್ ಮಾಡ್ಕೊಂಡು ಯಾರು ತಿನ್ನಲ್ಲ ಮಗ್ನೆ. ಚೆನ್ನಾಗಿದ್ಯಾ? ಥ್ಯಾಂಕ್ ಯು. ನಮ್ಮ ಮಕ್ಕಳೆಲ್ಲ ಹೊರಗಡೆ ಆಟ ಆಡಕ್ಕೆ ಬಿದ್ದುಬಿಟ್ಟಿದ್ದಾರೆ. ಹೋಲಿ, ಓ ಹೋಲಿ ಆಡ್ತಾ ಇದ್ದೀರಾ? ನಮ್ಮ ಮಕ್ಕಳೆಲ್ಲ ಹೋಲಿ ಹಬ್ಬ ಆಚರಿಸ್ತಾ ಇದ್ದಾರೆ ನೋಡಿ. ನೀನು ಹೋಗ್ಬೇಕಾ ಬಂಗಾರ? ನಮ್ಮ ಮಕ್ಕಳು ನಾನು ಮಾಡಿರೋ ಹಲ್ವಾ ತಿಂದು ಫುಲ್ ಖುಷಿಗೆ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಇವಾಗೆಲ್ಲ ಆಟ ಆಡೋದಕ್ಕೆ ಹೋಗ್ತಿದ್ದಾರೆ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.